ರಿಸಲ್ಟ್ನ ನಂತರ ಒಂದು ವಿಡಿಯೋ ಬಹುಶಃ ನೀವು ನೋಡಿರಬೇಕು. ಅಸನ್ಸೋಲ್ನ ಬಸ್ತಿನ್ ಬಾಜಾರ್ನಲ್ಲಿ ಒಂದು ದೇವಸ್ಥಾನ ಇತ್ತು, ದುರ್ಗಾದೇವಿ ದೇವಸ್ಥಾನ. ಈ ಬಸ್ತಿನ್ ಬಾಜಾರ್ ಏನಿದೆ ಕಂಪ್ಲೀಟ್ಲಿ ಮುಸ್ಲಿಂ ಮೆಜಾರಿಟಿ ಇರುವ ಏರಿಯಾ, ಮುಸ್ಲಿಂ ಜನಸಂಖ್ಯೆ. ಅದರ ಮಧ್ಯದಲ್ಲೊಂದು ದುರ್ಗಾದೇವಿ ದೇವಸ್ಥಾನ ಇತ್ತು. ಅಲ್ಲಿ 15 ವರ್ಷಗಳ ಹಿಂದೆ ಸುತ್ತಲೂ ಇದ್ದಂಥ ಮುಸ್ಲಿಮರು ಅಬ್ಜೆಕ್ಟ್ ಮಾಡೋದಕ್ಕೆ ಶುರು ಮಾಡಿದರು. ದಿನ ಬೆಳಗಾದರೆ ಗಂಟೆ ಶಬ್ದ ಕೇಳಬೇಕು, ಮಂತ್ರಗಳನ್ನು ಕೇಳಬೇಕು, ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಿದೆ ಅಂತ. ಮುಸ್ಲಿಂ ಏರಿಯಾದಲ್ಲಿದ್ದಂಥ ದುರ್ಗಾದೇವಿ ದೇವಸ್ಥಾನ ರಾಜ್ಯ ಸರ್ಕಾರ ಬಾಗ್ಲಾಕ್ಸ್ಬಿಡ್ತು ಅದಕ್ಕೆ. ಮಮತಾ ಬ್ಯಾನರ್ಜಿ ಗೌರ್ಮೆಂಟು, ಆವಾಗಷ್ಟೇ ಗೌರ್ಮೆಂಟ್ ಬಂದಿತ್ತು, ನೆನಪಿಟ್ಕೊಳ್ಳಿ. ನಾನು ಹೇಳಿದೆ 2011ರ ವಿಷಯ. ಬಾಗ್ಲಾಕ್ಬಿಟ್ರು ಅದಕ್ಕೆ. ದುರ್ಗಾದೇವಿ ದೇವಸ್ಥಾನ ಇದೆ ರೀ, ದಿನ ಬೆಳಗಾದರೆ ಪೂಜೆ ಮಾಡೋದೇನು? ಶುಕ್ರವಾರಕ್ಕೊಂದ್ಸಲ ಬೆಳಗ್ಗೆ ಬಂದು ಪೂಜೆ ಮಾಡ್ಕೊಂಡು ಹೋಗಿ, ಬಾಗಿಲು ತಗೊಂಡು ಪೂಜೆ ಮಾಡ್ಕೊಂಡು ಹೋಗಿ ಅಂತ 2011ರಲ್ಲಿ ಬಾಗಿಲಾಕ್ಸಿದ್ರು ಅದಕ್ಕೆ. ಕೋರ್ಟ್ ಇಂಟರ್ಫಿಯರ್ ಆಯಿತು, ನ್ಯಾಯಾಲಯ ಆದೇಶ ಕೊಡ್ತು ರಾಜ್ಯ ಸರ್ಕಾರಕ್ಕೆ. ಧಾರ್ಮಿಕ ಹಕ್ಕು ಅಲ್ಲಿ ಪೂಜೆ ಮಾಡುವಂಥದ್ದು ಹಿಂದೂಗಳದ್ದು. ಭದ್ರತೆ ಕೊಟ್ಟಾದರೂ ಸರಿ, ಪೊಲೀಸ್ ಭದ್ರತೆ ಕೊಟ್ಟಾದರೂ ಸರಿ, ಅದನ್ನು ಬಾಗಿಲು ಓಪನ್ ಮಾಡಿ ಹಿಂದೂಗಳಿಗೆ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನ್ಯಾಯಾಲಯದ ಆದೇಶ ಆಯಿತು. ಮಮತಾ ಬ್ಯಾನರ್ಜಿಯನ್ನು ಕೇಳಲಿಲ್ಲ, ಬಾಗಿಲು ಹಾಕಿಬಿಟ್ರು ಅದಕ್ಕೆ. ಈ ಸಲ ಅಲ್ಲಿ BJP ಪ್ರಚಾರ ಮಾಡಿದ್ದು, ನಾವು ಗೆದ್ದು ಅಧಿಕಾರಕ್ಕೆ ಬಂದರೆ ರಿಸಲ್ಟ್ ಬಂದ ಸಾಯಂಕಾಲನೇ ಇದರ ಬಾಗಿಲು ತೆಗೆದು ಅದ್ದೂರಿಯಾಗಿ ಪೂಜೆ ಮಾಡ್ತೀವಿ ಅಂತ. ಅಗ್ನಿಮಿತ್ರ ಪೌಲ್ ಗೆದ್ರು ಇಲ್ಲಿ, ಪ್ರೊಬಬಲ್ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಗೆದ್ರು. ರಿಸಲ್ಟ್ ಬಂತು, ಸರ್ಟಿಫಿಕೇಟ್ ಸಿಕ್ತು. ಕೌಂಟಿಂಗ್ ಸೆಂಟರ್ನಿಂದ ನೇರವಾಗಿ ಮೆರವಣಿಗೆಯಲ್ಲಿ ಬಂದರು ದೇವಸ್ಥಾನಕ್ಕೆ. ಮೆರವಣಿಗೆಯಲ್ಲಿ 15 ವರ್ಷಗಳಿಂದ ಬಾಗಿಲು ಹಾಕಿಕೊಂಡಿದ್ದ, ಆರಂಭದಲ್ಲಿ ಶುಕ್ರವಾರಕ್ಕೊಂದು ದಿವಸ ಪೂಜೆಗೆ ಅವಕಾಶ ಸಿಗ್ತಾ ಇದ್ದ ದುರ್ಗಾ ದೇವಸ್ಥಾನವನ್ನು ತೆಗೆಸಿ ಸ್ವಚ್ಛ ಮಾಡಿ ಪೂಜೆ ನೆರವೇರಿಸಿ ಗಂಟೆ ಹೊಡೆದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.